ತಮಿಳುನಾಡಿನ 9 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಘೋಷಣೆಯಾಗಿದೆ. ತಮಿಳುನಾಡಿನ ಅಖಾಡದಲ್ಲಿ ಕೇಸರಿ ಕಹಳೆ ಮೊಳಗಿಸ್ತಾ ಇದ್ದಾರೆ ಅಣ್ಣಾಮಲೈ. ದ್ರಾವಿಡರ ನೆಲದ ಮೇಲೆ ಕೇಸರಿ ಪಡೆಯ ಕಣ್ಣಿದ್ದು, ದ್ರಾವಿಡರ ನಾಡಿನಲ್ಲಿ ಕಮಾಲ್ ಮಾಡುತ್ತಾ ಕೇಸರಿ ಬ್ರಿಗೇಡ್ ಅನ್ನೋದು ಸದ್ಯದ ಪ್ರಶ್ನೆ. ಕೊಯಮತ್ತೂರಿನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಅಣ್ಣಾಮಲೈಗೆ ಟಿಕೆಟ್ ನೀಡಿದ್ದಾರೆ. ಮೊದಲ ಬಾರಿಗೆ ಲೋಕಸಭೆಯ ಅಖಾಡಕ್ಕೆ ಅಣ್ಣಾಮಲೈ ಧುಮುಕ್ತಾ ಇದ್ದಾರೆ. ಅಣ್ಣಾಮಲೈ ಸ್ಪರ್ಧೆಯಿಂದ ತಮಿಳುನಾಡು ರಾಜಕಾರಣ ರಂಗೇರಿದೆ. 200 ದಿನಗಳ ಕಾಲ ರಾಜ್ಯದಾದ್ಯಂತ ಅವರು ಪಾದಯಾತ್ರೆ ಮಾಡಿದರು. ಎನ್ ಮಣ್ ಎನ್ ಮಕ್ಕಳ, ನನ್ನ ನೆಲ ನನ್ನ ಜನ ಅನ್ನೋ ಘೋಷವಾಕ್ಯದ ಅಡಿಯಲ್ಲಿ ಅಣ್ಣಾಮಲೈ ರ್ಯಾಲಿ ಮಾಡಿದರು. ಡಿಎಂಕೆ ಸರ್ಕಾರದ ವಿರುದ್ಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ರ್ಯಾಲಿ ಮಾಡಿದ್ರು. ಮೊದಲ ಬಾರಿಗೆ ರಾಷ್ಟ್ರೀಯತೆ ಮೇಲೆ ಚುನಾವಣೆಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಕಳೆದ ಬಾರಿಯ ಎಲೆಕ್ಷನ್ ನಲ್ಲಿ ಮಕಾಡೆ ಮಲಗಿತ್ತು ಬಿಜೆಪಿ. ಈ ಬಾರಿ ಕಮಾಲ್ ಮಾಡುತ್ತಾ 200 ದಿನಗಳ ಕಾಲ ರಾಜ್ಯದಾದ್ಯಂತ ಪಾದಯಾತ್ರೆ ಮಾಡಿದ್ದಾರೆ. ಕೊಯಮತ್ತೂರಿನಲ್ಲೇ ಅಣ್ಣಾಮಲೈ ಸ್ಪರ್ಧೆ ಯಾಕೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಅಣ್ಣಾಮಲೈ ಕೊಯಮತ್ತೂರಿನಿಂದ ಅಖಾಡಕ್ಕೆ ಇಳಿದಿದ್ದಾರೆ. 1998-99ರಲ್ಲಿ ಬಿಜೆಪಿ ಅಭ್ಯರ್ಥಿ ರಾಧಾಕೃಷ್ಣನ್ಗೆ ಭರ್ಜರಿ ಗೆಲುವು ಕೊಟ್ಟ ಕ್ಷೇತ್ರ ಇದು. ಇದರ ಜೊತೆಗೆ ಹೆಚ್ಚು ಸಂಘಟನೆ, ಬಿಜೆಪಿಯ ಸಂಘಟನೆ ಕೊಯಮತ್ತೂರಿನಲ್ಲಿದೆ. ಹಾಗಾಗಿ ಅಣ್ಣಾಮಲೈ ಕೊಯಮತ್ತೂರಿನಿಂದ ಸ್ಪರ್ಧೆಗೆ ಇಳಿತಾ ಇದ್ದಾರೆ. ಈ ಬಾರಿ ಶತಾಯಗತಾಯ ಬಿಜೆಪಿಗೆ ಒಂದು ಭದ್ರ ಬುನಾದಿ ಹಾಕಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಣ್ಣಾಮಲೈ ನಿರಂತರವಾಗಿ ಜನರ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಇದರ ಜೊತೆಗೆ 2019ರ ಫಲಿತಾಂಶದ ಬಗ್ಗೆ ಒಂದು ಚೂರು ಗಮನ ಹರಿಸೋದಾದ್ರೆ, ಕಾಂಗ್ರೆಸ್ನ ಅಲಯನ್ಸ್ 38 ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿತ್ತು. ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಎಐಎಡಿಎಂಕೆ ಅಂದ್ರೆ ಎನ್ಡಿಎ ಜೊತೆ ಇತ್ತು. ಎಐಎಡಿಎಂಕೆ 1 ಸ್ಥಾನವನ್ನು ಪಡೆದುಕೊಂಡಿತ್ತು. 39 ಟೋಟಲ್ ಕ್ಷೇತ್ರಗಳು ಬಿಜೆಪಿ ಧೂಳಿಪಟ ಆಗಿತ್ತು. ಈ ಬಾರಿ ಡಬಲ್ ಡಿಜಿಟ್ಗೆ ಏನಾದರೂ ಅಣ್ಣಾಮಲೈ ವೋಟ್ ಶೇರ್ ಅನ್ನ ತೆಗೆದುಕೊಂಡು ಹೋದ್ರೆ ಅದು ಅತಿ ದೊಡ್ಡ ವಿಕ್ಟರಿ ಆಗುತ್ತೆ ಬಿಜೆಪಿ ಪಾಲಿಗೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅದು ನಿಜ ಆಗುತ್ತಾ ಅನ್ನೋದು ಸದ್ಯದ ಕುತೂಹಲದ ಪ್ರಶ್ನೆಯಾಗಿದೆ. ಇನ್ನು ತಮಿಳುನಾಡಿನಲ್ಲಿ ಬಿಜೆಪಿ ಪ್ರದರ್ಶನ ನೋಡ್ತಾ ಬರೋದಾದ್ರೆ, ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಗಳಲ್ಲಿ 2014ರಲ್ಲಿ 5.56 ಶೇರ್ ಅನ್ನ ಪಡ್ಕೊಂಡಿತ್ತು. ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ 2.86ರ ಶೇರ್ ಪಡ್ಕೊಂಡಿದೆ. 2019ರಲ್ಲಿ 3.66 ಲೋಕಸಭೆಯಲ್ಲಿ ಪಡೆದಿರೋ ವೋಟ್ ಶೇರ್. 2021ರ ವಿಧಾನಸಭೆಯಲ್ಲಿ 2.62ರ ವೋಟ್ ಶೇರ್ ಅನ್ನ ಪಡ್ಕೊಂಡಿದ್ದಾರೆ. ಪ್ರಶಾಂತ್, ಅಣ್ಣಾಮಲೈ ಒಂದು ವೇಗದಲ್ಲಿ ತಮಿಳುನಾಡಿನಲ್ಲಿ ಮುನ್ನುಗ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ನೆಲ ಮತ್ತು ನನ್ನ ಜನ, ಎನ್ ಮಣ್ ಎನ್ ಮಕ್ಕಳ್ ಅಂತ 200 ದಿನಗಳ ಕಾಲ ರ್ಯಾಲಿ ನಡೆಸಿದ್ರು. ಅಬ್ಬರದ ಪ್ರಚಾರ ಅಂತೂ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಪ್ರಚಾರ ಮತ್ತು ಬಿಜೆಪಿಯ ನೆಲೆ ಅವರು ನೋಡಿ, ಭಾರತದ ರಾಜಕಾರಣದಲ್ಲಿ ಮತ್ತು ರಾಷ್ಟ್ರೀಯ ರಾಜಕಾರಣ ಮತ್ತು ಪ್ರಾದೇಶಿಕ ರಾಜಕಾರಣವನ್ನು ತೆಗೆದುಕೊಂಡಾಗ ಸುಮಾರು 10-15 ವರ್ಷಗಳಿಗೊಮ್ಮೆ ಒಬ್ಬ ವ್ಯಕ್ತಿ ಅಥವಾ ಒಂದು ಪಾರ್ಟಿ ಹೊಸದಾಗಿ ಭಾರತದ ರಾಜಕಾರಣದಲ್ಲಿ ಸ್ಥಾನವನ್ನು ಪಡೆಯುವ ಪ್ರಯತ್ನವನ್ನು ಮಾಡುತ್ತೆ. ಯಾವಾಗ ಪ್ರಯತ್ನ ನಡೆಯುತ್ತೆ, ಅನೇಕ ಬಾರಿ ಸಕ್ಸಸ್ಫುಲ್ ಆಗಿವೆ, ಕೆಲವೊಂದು ಬಾರಿ ವಿಫಲ ಕೂಡ ಆಗಿವೆ. ಈಗ ನೀವು ಭಾರತದ ರಾಜಕಾರಣವನ್ನು ತೆಗೆದುಕೊಂಡ್ರೆ, ಸೋಷಿಯಲಿಸ್ಟ್ಗಳು ಮತ್ತು ಜನಸಂಘ ಸತತವಾಗಿ ಕಾಂಗ್ರೆಸ್ಸಿನ ಕೋಟೆಯನ್ನು ಒಡೆಯುವ ಪ್ರಯತ್ನವನ್ನು ಮಾಡಿದರು. ಅದು ಲಾಭ ಸಿಕ್ಕಿದ್ದು ಯಾವಾಗ? 52ರಿಂದಲೇ ಶುರುವಾಗಿತ್ತು. ಲಾಭ ಸಿಕ್ಕಿದ್ದು ತುರ್ತು ಪರಿಸ್ಥಿತಿಯ ನಂತರ 77ರ ಚುನಾವಣೆಯಲ್ಲಿ. ನಂತರ ವಿ ಪಿ ಸಿಂಗ್ ನೇತೃತ್ವದಲ್ಲಿ ಒಮ್ಮೆ ಗೆಲುವು ಸಿಕ್ತು.
ನಂತರ ಅಯೋಧ್ಯೆಯ ಕಾರಣದಿಂದ ಭಾರತೀಯ ಜನತಾ ಪಾರ್ಟಿಗೊಂದು ದೊಡ್ಡ ಅದ್ಭುತ ಅವಕಾಶ ದೊರೀತಾ ಹೋಯಿತು. ಅಂದರೆ ನಾನು ಹೇಳ್ತಾ ಇರೋದು ಹೊಸ ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷದ ಪ್ರವೇಶ 10-15 ವರ್ಷಗಳೊಮ್ಮೆ ಆಗ್ತಾ ಹೋಗಿದೆ. ನೀವು ಆಮೇಲೆ ತೆಗೆದುಕೊಂಡ್ರೆ ಆಮ್ ಆದ್ಮಿ ಪಾರ್ಟಿ ಇತ್ತೀಚಿನ ದಿನಗಳಲ್ಲಿ 2011ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, 14ರಲ್ಲಿ ಒಂದು ರಾಜಕೀಯ ಸ್ವರೂಪವನ್ನು ತಾಳ್ತು. ಇವತ್ತು ಆಮ್ ಆದ್ಮಿ ಪಾರ್ಟಿ 2 ರಾಜ್ಯಗಳನ್ನು ಆಳ್ತಾ ಇದೆ. ಅದೇ ರೀತಿಯಲ್ಲಿ ಅಣ್ಣಾಮಲೈ ಅವರ ತಮಿಳುನಾಡಿನ ರಾಜಕೀಯ ಪ್ರವೇಶವನ್ನು ನೋಡಬೇಕಾಗತ್ತೆ. ಯಾಕಂದರೆ DMK AIADM ನೋಡಿ, ಕಾಂಗ್ರೆಸ್ ವೈಪೌಟ್ ಆಗಿ ಕಾಮರಾಜ್ ಅವರ ನಂತರ ಕಾಂಗ್ರೆಸ್ ಹೆಚ್ಚು ಕಡಿಮೆ ವೈಪೌಟ್ ಆಯಿತು. BJP ಇಷ್ಟು ದಿನಗಳಿಂದ, ಅಂದರೆ ರಾಮ ಮಂದಿರದ ಹೋರಾಟದ ನಂತರವೂ ಕೂಡ BJPಗೆ ತಮಿಳುನಾಡಿನಲ್ಲಿ ಪ್ರವೇಶ ಸಿಕ್ಕಿರಲಿಲ್ಲ. ನರೇಂದ್ರ ಮೋದಿ ಉಚ್ಚಾಯದ ಕಾಲದಲ್ಲೂ 2014ರಲ್ಲಿ BJP ತೆಗೆದುಕೊಂಡು ಓಟ್ ಎಷ್ಟು 5.56% ಆಫ್ ವೋಟ್ಸ್. ಅದು 19ರ ಲೋಕಸಭಾ ಚುನಾವಣೆಯಲ್ಲಿ 2% ಡ್ರಾಪ್ ಆಯಿತು. ನರೇಂದ್ರ ಮೋದಿಯವರ ನಾಯಕತ್ವ ಇತ್ತು, ಉಳಿದ ನಾಯಕರುಗಳು ಕೂಡ ತಮಿಳುನಾಡಿನಲ್ಲಿದ್ದರು. ಆದರೂ ಕೂಡ ಆ ಒಂದು ನಿಮಗೇನು ವರ್ಟಿಕಲ್ ಮೊಬಿಲಿಟಿ ಸಿಗಲಿಲ್ಲ. ಆದರೆ ಅಣ್ಣಾಮಲೈ ಯಾವಾಗ IPSಗೆ ರಾಜೀನಾಮೆಯನ್ನು ನೀಡಿ ತಮಿಳುನಾಡಿನ ಪಾಲಿಟಿಕ್ಸಿಗೆ ಹೋದರು, ಒಂದು ಪಾದಯಾತ್ರೆಯ ಮೂಲಕ ತಮಿಳುನಾಡಿನ ಜನರನ್ನು ಕನೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಜೊತೆಗೆ DMKಯನ್ನು ನೇರ ಎದುರು ಹಾಕ್ಕೊಳ್ತಕ್ಕಂಥ ಒಂದು ಅಗ್ರೆಸಿವ್ ಪೋಸ್ಚರಿಂಗ್ ಆ್ಯಂಡ್ ಪಾಲಿಟಿಕ್ಸನ್ನು ಶುರು ಮಾಡಿದರು. ಆಗ BJPಗೊಂದು ಇನ್ರೋಡ್ಸ್ ಮಾಡಬಹುದು, ನಾವು ಕೂಡ 15%-18% ಬ್ಯಾರಿಯರನ್ನು ದಾಟಬಹುದು ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ BJPಗೆ ಬಂದಂತಿದೆ. ಪ್ರಶಾಂತ್, ಇಸ್ ಇಟ್ ಬಿಕಾಸ್ ಆಫ್ ಅಣ್ಣಾಮಲೈ ಅಥವಾ AIADMKಯ ವೈಫಲ್ಯ ಅಥವಾ ಅದರ ಒಳಜಗಳದ ಆಮೇಲೆ ನಾಯಕತ್ವದ ಕೊರತೆಯಿಂದ ಇನ್ನೊಂದು ಪಕ್ಷ ಅಥವಾ BJPಗೆ ಅಲ್ಲಿ ಒಂದು ಬೆಳಕು ಕಾಣ್ತಾ ಇದೆಯಾ? ನೋಡಿ, ಯಾವುದೇ ಒಂದು ಥರ್ಡ್ ಪಾರ್ಟಿಯ ಸಿಂಗಲ್ ಎಂಟ್ರಿ ಯಾವುದೇ 2 ಬೈಪೋಲಾರ್ ಕಾಂಟೆಸ್ಟ್ನಲ್ಲಿ ಆಗಬೇಕಾದ್ರೆ 2 ಸಂಗತಿಗಳು ನಡಿಬೇಕಾಗುತ್ತೆ. ಒಂದು, 3ನೇ ಪಾರ್ಟಿಯ ನಾಯಕತ್ವ ಹೇಗಿದೆ ಅಂತಕ್ಕಂಥದ್ದು. ಬರೀ ಪಾರ್ಟಿ ದೃಷ್ಟಿಯಿಂದ ಇನ್ರೋಡ್ಸ್ ಅನೇಕ ಬಾರಿ ಸಾಧ್ಯ ಆಗಲ್ಲ. ಈಗ ಕರ್ನಾಟಕದಲ್ಲಿ BJP ಮೊದಲಿಂದಲೂ ಕೂಡ ಇತ್ತು, 83ರಲ್ಲೇ 18 ಸೀಟ್ ಪಡೆದಿತ್ತು ಯಡಿಯೂರಪ್ಪನವರು ಮೊದಲ ಬಾರಿ ಶಾಸಕರಾದಾಗ. ಇನ್ರೋಡ್ಸ್ ಯಾವಾಗಾಯಿತು? ಲಿಂಗಾಯತ ಮತಗಳು ಜನತಾದಳದ ಒಂದು ಅವಸಾನದ ನಂತರ ಲಿಂಗಾಯತ ಮತಗಳು BJPಗೆ ಶಿಫ್ಟ್ ಆದವು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ನಾಯಕತ್ವ ಕೂಡ ಇತ್ತು. ದಿಲ್ಲಿಯಲ್ಲಿ ಏನಾಯಿತು? ಶೀಲಾ ದೀಕ್ಷಿತ್ರ 15 ವರ್ಷಗಳ ಆಡಳಿತದ ನಂತರ ಸತತ ಕರಪ್ಷನ್ ಆರೋಪಗಳಲ್ಲಿ ಕೇಜ್ರಿವಾಲ್ ಒಬ್ಬ ನಾಯಕರಾಗಿ ಹೊರಹೊಮ್ಮಿದ್ರು ಆಮ್ ಆದ್ಮಿ ಪಾರ್ಟಿಯಲ್ಲಿ. ಆ ನಾಯಕತ್ವಕ್ಕೆ ದಿಲ್ಲಿಯ ಜನ ಮತ ನೀಡಿದರು. ಅದೇ ರೀತಿ ತಮಿಳುನಾಡಿನಲ್ಲಿ BJP ಮೊದಲಿಂದಲೂ ಕೂಡ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ತಮಿಳುನಾಡಿನ ಬಹಳ ದೊಡ್ಡ ನಾಯಕರಾಗಿದ್ದರು, ಆದರೆ ಸಂಘಟನಾ ಸಾಮರ್ಥ್ಯ ಶಕ್ತಿ ಇರಲಿಲ್ಲ, ಕೆಳಗಡೆ ಸಂಘಟನೆಯನ್ನು ಕಟ್ತಕ್ಕಂಥದ್ದು ಇರಲಿಲ್ಲ. ಆಮೇಲೆ ಅಣ್ಣಾಮಲೈ ಹೋದ ನಂತರ ಅಣ್ಣಾಮಲೈ ಈಸ್ ಅ ಹಾರ್ಡ್ ವರ್ಕಿಂಗ್ ಗೈ, ನೋ ಡೌಟ್ ಅಬೌಟ್ ಇಟ್. ನೋಡಿ, ಇವತ್ತಿನ ದಿನಗಳಲ್ಲಿ ಒಂದು ಪ್ರಬಲ ಪಕ್ಷವನ್ನು ಎದುರಿಸಿ ಏನೇ ಇಲ್ಲದ ಪಕ್ಷವನ್ನು 10-15% ವೋಟ್ ತೆಗೆದುಕೊಳ್ತಕ್ಕಂಥದ್ದು ಸುಲಭದ ಮಾತಲ್ಲ. ಕರೆಕ್ಟ್. ಹಾಗಿರುವಾಗ ಅಣ್ಣಾಮಲೈ ನಾಯಕತ್ವ ತಮಿಳುನಾಡಿನಲ್ಲಿ ಒಂದು ಸಂಚಲನವನ್ನು ಮತ್ತು ಒಂದು ವರ್ಟಿಕಲ್ ಮೊಬಿಲಿಟಿಯನ್ನು BJPಗೆ ಸೃಷ್ಟಿಸ್ತಾ ಇದೆ. ಮತ್ತು ಅಣ್ಣಾಮಲೈ ಫೋರ್ಸ್ಫುಲ್ಲಾಗಿ ಗಟ್ಟಿಯಾಗಿ ನಿಂತು ಹೇಳ್ತಕ್ಕಂಥ ಮಾತುಗಳು ತಮಿಳುನಾಡಿನ ಮಟ್ಟಕ್ಕೆ ಹೊಸ್ತದು. ಯಾಕಂದರೆ ದ್ರವಿಡ ಪೊಲಿಟಿಕ್ಸ್ನ ನಂತರ ನೀವು ಹೆಚ್ಚು ಕಡಿಮೆ ಅಣ್ಣಾದೊರೈ ನಂತರ ಕರುಣಾನಿಧಿ, MG ರಾಮಚಂದ್ರನ್, ಮತ್ತು ಕರುಣಾನಿಧಿ, ಮತ್ತು ಜಯಲಲಿತಾ, ಈ ದ್ರವಿಡ ಪಾಲಿಟಿಕ್ಸನ್ನು ನೋಡಿರ್ತಕ್ಕಂಥ ತಮಿಳುನಾಡಿಗೆ ಅಣ್ಣಾಮಲೈ ಹೇಳ್ತಿರ್ತಕ್ಕಂಥ ಮಾತುಗಳು ಹೊಸ್ತು. ಅಂದರೆ ಅಲ್ಲೇನಾಗಿತ್ತು, DMK AIADMK 2 ಎಸ್ಟಾಬ್ಲಿಷ್ಡ್ ಪಾರ್ಟಿಗಳು ಒಂದರ ಮೇಲೊಂದು ಏನೇ ಆರೋಪ ಮಾಡಿದರೂ ಕೂಡ ಆ ವೋಟರ್ ಇಲ್ಲಿ ಶಿಫ್ಟ್ ಆಗ್ತಿರಲಿಲ್ಲ, ಈ ವೋಟರ್ ಅಲ್ಲಿ ಶಿಫ್ಟ್ ಆಗ್ತಿರಲಿಲ್ಲ. ಅಣ್ಣಾಮಲೈ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ನೋಡಿ, ಕಳೆದ ಬಾರಿ 5 ಲೋಕಸಭೆಯಲ್ಲಿ 5, 19ರಲ್ಲಿ 3% ವೋಟ್ ಪಡೆದಿದ್ದ BJP ಹೆಚ್ಚು ಕಡಿಮೆ ಸರ್ವೆಗಳು ಹೇಳ್ತಾ ಇವೆ 19-20%ವರೆಗೆ ಹೋಗ್ಬೋದು. AIADMK 15-16%ವರೆಗೆ ಇರ್ಬೋದು. DMK ಕಾಂಗ್ರೆಸ್ ಅಲೈನ್ ಇಸ್ ಸ್ಟಿಲ್ ವೆರಿ ಹೈಯರ್. ನನಗನ್ಸುತ್ತೆ ಅಣ್ಣಾಮಲೈ ಇವತ್ತಿನ ಶಕ್ತಿಯಲ್ಲಿ DMKನ ಎದುರು ಹಾಕ್ಕೊಳ್ತಾ ಇದ್ದಾರೆ. DMK ಮತದಾರರನ್ನು ಸೆಳೆಯುವ ಶಕ್ತಿ ಬೆಳೆಸ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ ಅದು. DMKನ ಎದುರು ಹಾಕ್ಕೊಳ್ತಾ AIADMKಯ ರಿಲೆವೆನ್ಸನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ಅಣ್ಣಾಮಲೈ ಮಾಡ್ತಾರೆ. ಸೊ ಈಗ ವೋಟ್ ಶಿಫ್ಟ್ ಆದರೆ ಅದು ಬರೀ AIADMKಯ ವೋಟ್ಗಳೇ ಹೊರತು ನ್ಯಾಚುರಲಿ ಆ್ಯಂಟಿ DMK ವೋಟ್ಗಳು BJP ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಏನು, ಆ್ಯಂಟಿ DMK ಮತಗಳು ತನ್ನ ಹತ್ರ ರ್ಯಾಲಿಂಗ್ ಪಾಯಿಂಟ್ ಆಗಲಿ ಅಂತಕ್ಕಂಥದ್ದು BJPಯ ಸ್ಟ್ರಾಟಜಿ. ನೋಡಿ,
ತಮಿಳುನಾಡಿನಲ್ಲಿ PMK AIADMK ಮೈತ್ರಿಕೂಟವಾಗಿತ್ತು. ಅದು ಹಿಂದೆ DMK ಜೊತೆಗೂ ರಾಮದಾಸ್ ವನಿಯಾರ್ ಕಮ್ಯುನಿಟಿಯ ಮತಗಳು ನಾರ್ದರ್ನ್ ತಮಿಳ್ನಾಡಿನಲ್ಲಿ ಜಾಸ್ತಿ ಇವೆ. 3-4 ಜಿಲ್ಲೆಗಳಲ್ಲಿ ಅವರ ಪ್ರೆಸೆನ್ಸ್ ಇದೆ. 14ರಲ್ಲಿ 2 ಸಂಸದರು ಗೆದ್ದಿದ್ರು. ಒಬ್ಬರು ಪೊನ್ನಂ ರಾಧಾಕೃಷ್ಣನ್ ಕನ್ಯಾಕುಮಾರಿಯಿಂದ, ಇನ್ನೊಬ್ಬರು ಅನ್ಬುಮಣಿ ರಾಮದಾಸ್ PMK ರಾಮದಾಸ್ ಅವರ ಪುತ್ರ. ಇಬ್ಬರೇ ಸಂಸದರು ಗೆದ್ದಿದ್ರು NDAದಿಂದ. ವನಿಯಾರ್ ಕಮ್ಯುನಿಟಿಯನ್ನು ಹತ್ತಿರ ತೆಗೆದುಕೊಳ್ತಕ್ಕಂಥ ಪ್ರಯತ್ನ. ತಮಿಳ್ ಮನಿಲಾ ಕಾಂಗ್ರೆಸ್, GK ಮೂಪ್ನಾರ್ ಅಂತ ಬಹಳ ದೊಡ್ಡ ನಾಯಕರಿದ್ದರು ಒಂದು ಕಾಲದಲ್ಲಿ ಕಾಂಗ್ರೆಸ್. ಅವರು ಈ ತಮಿಳ್ ಮನಿಲಾ ಕಾಂಗ್ರೆಸ್ಸನ್ನು ಕಟ್ಟಿದ್ರು. ಈಗ ಅದು GK ವಾಸನ್ ಅಂತ ಮೂಪ್ನಾರ್ ಪುತ್ರ UPAಯಲ್ಲಿ ಮಂತ್ರಿಯಾಗಿದ್ದರು. ನಂತರ ಹೊರಗಡೆ ಬಂದು ಕಾಂಗ್ರೆಸ್ನಿಂದ ಹೊರಗಡೆ ಬಂದು ಹೊಸ ಪಾರ್ಟಿಯನ್ನು ಕಟ್ಟಿದ್ರು. ಅವರು BJP ಅಲಯನ್ಸಿಗೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಶಶಿಕಲಾರ ಅಳಿಯ TTV ದಿನಕರನ್ ಕೂಡ BJPಯ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಸೀಟ್ ಶೇರಿಂಗ್ ಆಗಿದೆ. PMKಗೂ ಕೂಡ ದೊಡ್ಡ ಶೇರನ್ನು BJP ಕೊಡ್ತಕ್ಕಂಥ ಮಾತುಗಳು. ಇವರೆಲ್ಲರೂ AIADMKಯ ಸಣ್ಣ ಮಿತ್ರ ಪಕ್ಷಗಳು. ಇನ್ನೊಂದೆರಡು ಪಕ್ಷಗಳಿವೆ, ಸಣ್ಣ ಪಕ್ಷಗಳು. ಅವುಗಳನ್ನು ಕೂಡ ಸೆಳೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೆ. ಅಣ್ಣಾಮಲೈ ಮತ್ತು BJPಯ ಸ್ಟ್ರಾಟರ್ಜಿ ಇರ್ತಕ್ಕಂಥದ್ದು ನೋಡಿ. ಈಗ ಕನ್ಯಾಕುಮಾರಿ BJPಗೆ ಫೇವರೇಬಲ್ ಕ್ಷೇತ್ರ. ಕೊಯಮತ್ತೂರು ಹಿಂದೆ CP ರಾಧಾಕೃಷ್ಣನ್ ಒಂದು ಸಲ ಗೆದ್ದಿದ್ರು. ಕಳೆದ ಬಾರಿ 1/3 ವೋಟ್ಸ್ಗಳನ್ನು ಕೊಯಮತ್ತೂರಿನಲ್ಲಿ BJP ತೆಗೆದುಕೊಂಡಿತ್ತು. ಚೆನ್ನೈ ಸೆಂಟ್ರಲ್ ಸ್ವಲ್ಪ ಮಟ್ಟಿಗೆ ಪುಷ್ ಮಾಡ್ಬೋದಾಗಿರ್ತಕ್ಕಂಥ ಕ್ಷೇತ್ರ. ರಾಮನಾಥಪುರಂ, ರಾಮೇಶ್ವರ ಆ ಕ್ಷೇತ್ರ, ಶಿವಕಾಶಿ, ತೆನ್ಕ್ಸೈ ಈ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ BJPಯ ಪ್ರಯತ್ನ ಏನು, 5ರಿಂದ 6 ಸೀಟ್ಗಳನ್ನು ಈ ಚುನಾವಣೆಯಲ್ಲಿ ಪಡೆದುಕೊಂಡ್ರೆ 19% ಮತಗಳನ್ನು ಏನಾದರೂ BJP 19-20 ತೆಗೆದುಕೊಂಡು AIADMKಗಿಂತ ಜಾಸ್ತಿ ಇದ್ದರೆ ನ್ಯಾಚುರಲಿ 2026ರ ವಿಧಾನಸಭಾ ಚುನಾವಣೆಯಲ್ಲಿ AIADMKಯ ಮತದಾರರು ಇನ್ನಷ್ಟು BJPಗೆ ಶಿಫ್ಟ್ ಆಗ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಫೈಟ್ ಇಡ್ಬೋದು ಅನ್ನುವ ಕಾರಣಕ್ಕೋಸ್ಕರ BJP ಏಕಾಂಗಿಯಾಗಿ ತಮಿಳುನಾಡಿನಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದೆ. AIADMK ಜೊತೆಗಿದ್ದ ಮಿತ್ರ ಪಕ್ಷಗಳನ್ನು ತನ್ನತ್ತ ಸೆಳೆಯುವ. ಅನೇಕರು ಹೇಳ್ತಾರೆ ತಮಿಳುನಾಡಿನಲ್ಲಿ ಜಾತಿ ರಾಜಕಾರಣ ಇಲ್ಲ ಅಂತ. ಅದು ಮ್ಯಾಕ್ರೋ ಲೆವೆಲಲ್ಲಿ ನಿಜ ಇದೆ. ನೀವು ಮುಖ್ಯಮಂತ್ರಿ ಯಾರು ಅಂತಕ್ಕಂಥದ್ದು ಅವರು ಆದರೆ ಕರ್ನಾಟಕದಲ್ಲಾದಂತೆ ಲಿಂಗಾಯತರು, ಒಕ್ಕಲಿಗರು, ಕುರುಬರು ಹಿಂಗೆ ಡಿಸೈಡ್ ಆಗಲ್ಲ. ಆದರೆ ಈ ಮಿತ್ರ ಪಕ್ಷಗಳು ಏನಿವೆ, ಈಗ ಕೇರಳದಲ್ಲಿ LDF UDF ಇದೆ, ಬರೀ ಕಾಂಗ್ರೆಸ್ CPM ಇಲ್ಲ. ಅಲ್ಲಿ ಸಣ್ಣ ಪಕ್ಷಗಳು ಸಣ್ಣ ಸಮುದಾಯಗಳನ್ನ ಹಿಡ್ಕೊಂಡಿರ್ತವೆ. ನಾಯರ್ ಸಮುದಾಯ ಯಾರ್ದೋ ಕಡೆ ಇರುತ್ತೆ. ಮುಸ್ಲಿಂ ಸಮುದಾಯದ ಮುಸ್ಲಿಂ ಲೀಗ್ ಒಂದಿಷ್ಟು ಮತಗಳನ್ನು ಮಲಪ್ಪುರಂ ಜಿಲ್ಲೆಯಲ್ಲಿ. ಅದೇ ರೀತಿ ತಮಿಳುನಾಡಿನಲ್ಲಿ PMK, ವೈಕೋ, TTV ದಿನಕರನ್ ಈ ರೀತಿ ಸಣ್ಣ ಕಾಂಗ್ರೆಸ್ ಇವು ಕೂಡ ಒಂದಿಷ್ಟು ಸಮುದಾಯಗಳ ಮತಗಳನ್ನು ತನ್ನ ಬಳಿ ಇಟ್ಕೊಂಡಿರ್ತವೆ. ಅಲೈನ್ಸ್ ಯಾರಿಂದ ಯಾರಿಗೆ ಶಿಫ್ಟ್ ಆಗುತ್ತೋ ಅದು ತಮಿಳುನಾಡಿನ ರಾಜಕಾರಣದ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತೆ. ಆ ಕಾರಣದಿಂದ BJP ಮತ್ತು ನರೇಂದ್ರ ಮೋದಿಯವರ ಪುಷ್ ತಮಿಳುನಾಡಿನ ಬಗ್ಗೆ ಜಾಸ್ತಿ ಹಾಕಿದೆ ಅಂತಂದರೆ, ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಕಾಲದಲ್ಲಿ ಆಯ್ತು ನೋಡಿ. ಇಟ್ ವಾಸ್ ಹಾರ್ಡ್ ಲೆಫ್ಟ್ ಬೆಲ್ಟ್. ಯಾವುದು? ಪಶ್ಚಿಮ ಬಂಗಾಳ. ಯಾವಾಗ ಲೆಫ್ಟ್ ವೈಪೌಟ್ ಆಯಿತು BJP ಬಂತು, ಬಹುತೇಕ ಲೆಫ್ಟ್ನ ಕ್ಯಾಡರ್ ಕೂಡ BJPಗೆ ಶಿಫ್ಟ್ ಆಯಿತು. ಏನಾಗುತ್ತೆ ರಾಜಕಾರಣದಲ್ಲಿ ಭಾಳ ಮುಖ್ಯ ಆಗಿರ್ತಕ್ಕಂಥ ಹೂ ವಿಲ್ ಟೇಕ್ ಆನ್ ದ ಬಿಗರ್ ಫೋರ್ಸ್ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಮುಖ್ಯ ಇರುತ್ತೆ. ವಾಪಸ್ ಮಾತಾಡ್ತೀನಿ ಪ್ರಶಾಂತ್. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಚರ್ಚೆ ಮಾಡ್ತೀವಿ. ಅಖಾಡದಲ್ಲಿ ಅಣ್ಣಾಮಲೈ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಶಾಂತ್, ಕೊಯಮತ್ತೂರಿನಿಂದ ಅಣ್ಣಾಮಲೈ ಅಖಾಡಕ್ಕೆ ಇಳಿತಿದ್ದಾರೆ. ಯಾಕೆ ಕೊಯಮತ್ತೂರು? ನೋಡಿ, ಕನ್ಯಾಕುಮಾರಿ ಒಂದು ಸೀಟು ಮತ್ತು ಕೊಯಮತ್ತೂರು ಒಂದು ಸೀಟು. BJP
ಕನ್ಯಾಕುಮಾರಿಯಲ್ಲೂ ಗೆದ್ದಿದೆ, ಕೊಯಮತ್ತೂರಲ್ಲೂ ಗೆದ್ದಿದೆ. ಸಿ ಪಿ ರಾಧಾಕೃಷ್ಣನ್ ಈಗೇನು ಜಾರ್ಖಂಡ್ ಗವರ್ನರ್ ಇದ್ದಾರೆ, ಅವರು 2019ರಲ್ಲಿ ಈ ಸೀಟನ್ನು ರಿಟೈನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಿಂದೆ ವಾಜಪೇಯಿ ಅವರ ಸಂದರ್ಭದಲ್ಲಿ ಆ ಸೀಟನ್ನು ಗೆದ್ದಿದ್ರು. ಕೊಯಮತ್ತೂರಿನಲ್ಲಿ ಹಿಂದೂ ಸಂಘಟನೆಗಳು ಗಟ್ಟಿಯಾಗಿರ್ತಕ್ಕಂಥ ಕ್ಷೇತ್ರ. ನಿಮ್ಗೆ ನೆನಪಿದ್ರೆ 2016ರಲ್ಲಿ ಹಿಂದೂ ಮುನ್ನಾನಿಯ ಬಹಳ ದೊಡ್ಡ ನಾಯಕ ಸಾಯಿಕುಮಾರ ಸಸಿಕುಮಾರ್ ಅವರ ಹತ್ಯೆಯಾದ ನಂತರ ದೊಡ್ಡ ಮಟ್ಟದಲ್ಲಿ ಗಲಭೆಗಳು ಕೊಯಮತ್ತೂರಿನಲ್ಲಿ ನಡೆದಿದ್ದವು. ದೊಡ್ಡ ಮಟ್ಟದ ಮುಸ್ಲಿಂ ಪಾಪ್ಯುಲೇಷನ್ ಕೂಡ ಕೊಯಮತ್ತೂರಿನಲ್ಲಿದೆ. ಹಿಂದೂ ಸಂಘಟನೆಗಳು ಗಟ್ಟಿಯಾಗಿರೋದ್ರಿಂದ ಅಣ್ಣಾಮಲೈಗೆ ಅನಿಸ್ತಾ ಇದೆ ಕನ್ಯಾಕುಮಾರಿಯ ಜೊತೆಗೆ ಕೊಯಮತ್ತೂರು ಕ್ಷೇತ್ರವನ್ನು ಕೂಡ ನಾವು ಗೆಲ್ಲಬಹುದು. ಹೀಗಾಗಿ ಅಣ್ಣಾಮಲೈ ಇವತ್ತು ತಮಿಳುನಾಡಿನ ರಾಜಕಾರಣದಲ್ಲಿ ಈಸ್ ಅ ಎಮರ್ಜಿಂಗ್ ಸ್ಟಾರ್, ನೋ ಡೌಟ್ ಅಬೌಟ್ ಇಟ್. ಅಂದರೆ ಈಗ ಸ್ಟಾಲಿನ್ ಗಟ್ಟಿಯಾಗಿದ್ದಾರೆ, DMKಯ ಮತಗಳು ಗಟ್ಟಿಯಾಗಿವೆ. ಆದರೆ AIADMKಯ ಮತದಾರರು ಕೂಡ ಬಯಸ್ತಾ ಇರ್ತಕ್ಕಂಥದ್ದೇನು, ನ್ಯಾಚುರಲಿ ಹಾಗೆ ಇರೋದು ಪಾಲಿಟಿಕ್ಸಲ್ಲಿ. ಹೂ ವಿಲ್ ಟೇಕ್ ಆನ್ DMK? ಅಲ್ಲಿ ದೊಡ್ಡ ಹೆಸರು ಅಣ್ಣಾಮಲೈ ರೂಪದಲ್ಲಿ ಕಾಣ್ತಾ ಇದೆ. ಅಣ್ಣಾಮಲೈಗೆ ಬ್ಯಾಗೇಜ್ ಇಲ್ಲ. ಅಣ್ಣಾಮಲೈ ಇಸ್ ಶುದ್ಧ ಹಸ್ತದ ರಾಜಕಾರಣಿ. IPS ಬಿಟ್ಟು ರಾಜಕಾರಣಕ್ಕೆ ಬಂದವನು. ಇದು ಭಾಳ ಮುಖ್ಯ ಇರುತ್ತೆ. ಅಂದರೆ ಏನೂ ಇಲ್ಲದೆ ನಾವು ತ್ಯಾಗ ಮಾಡಿದ್ವಿ ಅಂತ ಜನ ಹೇಳ್ತಾರಲ್ಲ. IPS ಬಿಟ್ಟು ನೀವು ರಾಜಕಾರಣಕ್ಕೆ ಬರೋದು, ದಟ್ ಈಸ್ ಅ ರಿಸ್ಕ್ ಟೇಕಿಂಗ್ ಮಾಡ್ತಕ್ಕಂಥದ್ದು ಸುಲಭದ ಮಾತಲ್ಲ. ಆ ಒಂದು ಶಕ್ತಿ ಅಣ್ಣಾಮಲೈಗೆ ಇರೋದ್ರಿಂದ ಅಣ್ಣಾಮಲೈ ಕನ್ಯಾಕುಮಾರಿಯಲ್ಲಿ ನಿಂತಿದ್ದಾರೆ. ಅವ್ರಿಗೇನು ಅನಿಸುತ್ತೆ ಅಂದರೆ ಕನ್ಯಾಕುಮಾರಿ ಹೇಗೂ BJP ಗೆಲ್ಬೋದಾಗಿರ್ತಕ್ಕಂಥ ಕ್ಷೇತ್ರ. ಈಗ ನೀವು ಮ್ಯಾಕ್ಸಿಮೈಸ್ ಮಾಡಬೇಕಾದ್ರೆ ಬೇರೆ ಕಡೆಗಳಲ್ಲಿ, ಈಗ ತೆಲಂಗಾಣದ ಗವರ್ನರ್ ಇದ್ದರು ತಮಿಳ್ಸಾಯಿ, ಅವರನ್ನು ರಾಜೀನಾಮೆ ಕೊಡಿಸಿ ಚೆನ್ನೈ ಸೆಂಟ್ರಲ್ಗೆ ನಿಲ್ಲಿಸಲಾಗಿದೆ. ಮ್ಯಾಕ್ಸಿಮೈಸ್ ಮಾಡಬೇಕಂದ್ರೆ ನಾಯಕರು ಬಂದು ಕೆಳಮಟ್ಟದಲ್ಲಿ ಚುನಾವಣೆಗೆ ನಿಲ್ಲಬೇಕು. ಆ ಪ್ರಯತ್ನ. ಎಲ್ ಮುರುಗನ್ ಇದ್ದಾರೆ, ಎಲ್ ಮುರುಗನ್ ಕೇಂದ್ರದ ಮಂತ್ರಿಗಳು ಕೂಡ ಹೌದು. ಅವರು ಕೂಡ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ನೀಲಗಿರಿ ಕ್ಷೇತ್ರದಿಂದ. ಸೊ ನ್ಯಾಚುರಲಿ ಅಣ್ಣಾಮಲೈ ಕನ್ಯಾಕುಮಾರಿಗೆ ನಿಲ್ಲೋದ್ರಿಂದ ಒಂದು BJP ಬಯಸ್ತಾ ಇರೋದೇನು, ಕನಿಷ್ಠ ಪಕ್ಷ 4-5 ಸೀಟ್ಗಳು, ಒಂದು 20% ವೋಟ್ಸ್ ಬಂದರೆ ತಮಿಳುನಾಡಿನ ರಾಜಕಾರಣದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು, ನಿಮಗೆ ಕಾಂಗ್ರೆಸ್ CPM ಮಾರ್ಜಿನಲೈಸ್ ಪಾರ್ಟಿ ಆಗೋದು, 4-5% ವೋಟಿನ ಪಾರ್ಟಿಗಳಾಗೋದು. ಮಮತಾ ಬ್ಯಾನರ್ಜಿಯನ್ನು ಟೇಕ್ ಆನ್ ಮಾಡುವ ಶಕ್ತಿ ಕೇವಲ BJPಗಿದೆ ಅಂತ. ಆದರೆ ಪಶ್ಚಿಮ ಬಂಗಾಳದ ಮಟ್ಟಿಗೆ BJPಗೆ ಆ ಒಂದು ಗಟ್ಟಿ ನಾಯಕರು ಅಂತ ಸಿಕ್ಕಿಲ್ಲ. ಮುಕುಲ್ ರಾಯ್ರನ್ನು ಮಮತಾ ಬ್ಯಾನರ್ಜಿ ಹತ್ತಿರದವ್ರನ್ನೇ ಕರ್ಕೊಂಡು ಬಂತು, ಸುವೇಂದು ಅಧಿಕಾರಿಯನ್ನು ಕರ್ಕೊಂಡು ಬಂತು. BJPಯಲ್ಲಿ ಬೆಳೆದಿರ್ತಕ್ಕಂಥ ಗಟ್ಟಿ ನಾಯಕ ಯಾರಿಲ್ಲ. ಬಟ್ ಅಣ್ಣಾಮಲೈ ಇಸ್ ಒರಿಜಿನಲ್ BJP ಆ್ಯಸ್ ಫಾರ್ ಎಸ್ ಸಂಘ ಪರಿವಾರದಿಂದ ಬಂದಿಲ್ಲ. ಆದರೆ ಈಸ್ ಅ ಒರಿಜಿನಲ್ BJP. ಅವ್ರಿಗೆ ಬೇರೆ ಪಕ್ಷದ ಬ್ಯಾಗೇಜಿಂದ ಬಂದಿರತಕ್ಕಂಥವ್ರಿಲ್ಲ. ಸಣ್ಣ ಪಕ್ಷಗಳನ್ನು ಕರೆದುಕೊಂಡು ಅಲೈನ್ಸ್ ಮಾಡಿರೋದ್ರಿಂದ ಕನ್ಯಾಕುಮಾರಿ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಅಣ್ಣಾಮಲೈಯವರ ಸ್ಟ್ರಾಟಜಿಯ ಪಾರ್ಟ್. ಕನ್ಯಾಕುಮಾರಿ ಹೇಗೂ ಗೆಲ್ತೀವಿ, ಹೀಗಾಗಿ ಕೊಯಮತ್ತೂರಿಗೆ ಬಂದಿದ್ದಾರೆ. ನಾನಾ ಕಾರಣಗಳು ಕೂಡ ಇರ್ಬೋದು. ಈಗ ನೋಡಿ, ಸದ್ಗುರು ಅವರ ಆಶ್ರಮ ಎಲ್ಲಿದೆ? ಕೊಯಮತ್ತೂರಿನಲ್ಲಿದೆ. ಸದ್ಗುರು ಅವರ ಬಗ್ಗೆ DMKಯ ಸ್ಟ್ಯಾಂಡ್ ಏನಿದೆ? ಸದ್ಗುರು ಬಗ್ಗೆ ವಿರೋಧ ಇದೆ. ಇವತ್ತು ಕೊಯಮತ್ತೂರಿನಲ್ಲಿ ಅಣ್ಣಾಮಲೈ ಹೋಗಿ ನಿಲ್ಲೋದ್ರಿಂದ ಆ್ಯಂಟಿ DMK ಮತಗಳ ಕನ್ಸಾಲ್ಡೇಟ್ ಆಗಿ ಅಣ್ಣಾಮಲೈ ಗೆಲ್ಲಬಹುದು ಅಂತಕ್ಕಂಥದ್ದು BJPಯ ಲೆಕ್ಕಾಚಾರ. ನನಗನ್ಸುತ್ತೆ ನೋಡಿ, ಓವರಾಲ್ ಪರ್ಫಾರ್ಮೆನ್ಸ್ ಒಂದು ಕಡೆ, ನೀವು ಈಗ ಕಳೆದ ಬಾರಿ 3% ಇದ್ದವರು 20ಕ್ಕೆ ಹೋಗ್ತಿರೋ, 19ಕ್ಕೆ ಹೋಗ್ತಿರೋ, 18ಕ್ಕೆ ಹೋಗ್ತಿರೋ, AIADMKಯಿಂದ ಜಾಸ್ತಿ ಮತಗಳನ್ನು ಏನಾದರೂ BJPಯಲ್ಲಿ ಪಡೆದ್ರೆ ನ್ಯಾಚುರಲಿ 2026 ವಿಲ್ ಬಿ ಇಂಟ್ರೆಸ್ಟಿಂಗ್ ಕಾಂಟೆಸ್ಟ್. AIADMKಯ ಮತಗಳು ಶಿಫ್ಟ್ ಆಗಬಹುದು ಅಂತ. ಆ ಕಾರಣದಿಂದ ಅಣ್ಣಾಮಲೈ ಒಂದು ಫೋರ್ ಫ್ರಂಟಿಗೆ. ಕೆಲವರು ಹೇಳ್ತಾ ಇದ್ರು ಇಲ್ಲ ಅಣ್ಣಾಮಲೈ ಲೋಕಸಭೆಗೆ ನಿಲ್ಲಲ್ಲ ಅಂತ. ಯಾಕಂದರೆ ಇಲ್ಲ, ಅವರು ವಿಧಾನಸಭಾ ಚುನಾವಣೆಯಲ್ಲೇ ನಿಲ್ತಾರೆ, ಲೋಕಸಭೆಗೆ ನಿಂತು ದಿಲ್ಲಿಗೆ ಹೋದರೆ ಬೇರೆ ಸಿಗ್ನಲ್ಸ್ ಕೊಡುತ್ತೆ ಅಂತಕ್ಕಂಥ. ಬಟ್ BJPಗೆ ಅನಿಸ್ತಾ ಇದೆ 26ಕ್ಕೆ 24ರಲ್ಲಿ ಹವಾ ಎಬ್ಬಿಸಬೇಕಾದ್ರೆ ಅಣ್ಣಾಮಲೈ ಪ್ರೆಸೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕನ್ವಿನ್ಸ್ ಆಗಿದೆ. ಆ ಕಾರಣದಿಂದ ಅಣ್ಣಾಮಲೈಯವರನ್ನು ಚುನಾವಣೆಗೆ ನಿಲ್ಲಿ ಅಂತಕ್ಕಂಥದ್ದನ್ನು BJP ಹೈಕಮಾಂಡ್ ಹೇಳಿದೆ. ಅಂತಿಮವಾಗಿ ಈಗಿನ ಸರ್ವೆಗಳನ್ನು ನೋಡ್ತಾ ಹೋಗೋದಾದರೆ BJPಯ ಈ ಬಾರಿಯ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಪ್ರಶಾಂತ್? ಆ್ಯಂಡ್ ಅಣ್ಣಾಮಲೈಗೆ ಇದರ ಬೆನಿಫಿಟ್ಸ್ ಹೇಗೆ ಸಿಗುತ್ತೆ? ನೋಡಿ, ಟೈಮ್ಸ್ ನಾವು ಸರ್ವೆ ಹೇಳ್ತಾ ಇದೆ, ಇಲ್ಲ BJPಯ ವೋಟ್ ಶೇರ್ ಜಾಸ್ತಿ ಆಗುತ್ತೆ, ಗೆದ್ದರೆ ಒಂದು ಗೆಲ್ಬೋದು, ಇಲ್ಲ ಸೀಟ್ ಗೆಲ್ಲಲ್ಲ ಅಂತಕ್ಕಂಥದ್ದನ್ನು ಟೈಮ್ಸ್ ನಾವು ಸರ್ವೆ ಹೇಳ್ತಾ ಇತ್ತು.
ನಂತರ ತಮಿಳಿನ ಒಂದು ಲೋಕಲ್ ಚಾನೆಲ್ ಮಾಡಿರ್ತಕ್ಕಂಥ ಸರ್ವೆ ಏನು ಹೇಳ್ತು ಅಂತಂದರೆ ಬಿ ಜೆ ಪಿ ವಿಲ್ ಸರ್ಪಾಸ್ AIADMK 20%ವರೆಗೆ ಹೋಗ್ಬೋದು, 4-5 ಸೀಟ್ಗಳನ್ನು ಗೆಲ್ತಕ್ಕಂಥ ಒಂದು ಸಾಧ್ಯತೆ ಬಿ ಜೆ ಪಿಗಿದೆ ಅಂತಕ್ಕಂಥ. ನೋಡಿ ಯಾವಾಗಲೂ ಹೆಂಗಿರುತ್ತೆ, ಸೀಟ್ಗಳು ಗೆಲ್ಲೋದು ಅಂತಕ್ಕಂಥ ಪ್ರೊಜೆಕ್ಷನ್ಸ್ ಇರ್ತಾವಲ್ಲ, ದಟ್ ಈಸ್ ಅ ಕ್ಲೋಸ್ ಫೈಟ್ ಮೇಲೆ ಇರುತ್ತೆ, ಕ್ಲೋಸ್ ಫೈಟ್ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ನೋಡಿ 59% ವೋಟ್ ಶೇರ್ DMK ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇದೆ. ದಟ್ ಈಸ್ ಓವರ್ ಆಲ್ ವೋಟ್ ಶೇರ್. ಬಿ ಜೆ ಪಿ ಅದನ್ನು ಸೀಟಾಗಿ ಕನ್ವರ್ಟ್ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯು ಹ್ಯಾವ್ ಟು ಸರ್ಪಾಸ್ 40-45% ವೋಟ್ಸ್. DMK AIADMKಗಳನ್ನು ಸರ್ಪಾಸ್ ಮಾಡಿ ನೀವು ಅಂದರೆ ಟ್ರ್ಯಾಂಗ್ಯುಲರ್ ಕಾಂಟೆಸ್ಟಲ್ಲಿ ಯೂಶ್ವಲಿ 40%+ ವೋಟ್ಸ್ ತೆಗೆದುಕೊಂಡ್ರೆ ಗೆಲ್ಬೋದು. ಹೀಗಾಗಿ ಬಿ ಜೆ ಪಿಯ ಪ್ರಯತ್ನ ಇರೋದು ಓವರ್ ಆಲ್ ವೋಟ್ ಶೇರ್ ಜಾಸ್ತಿ ಆಗುತ್ತೆ, ಅದೊಂದು ಭಾಗ. ಆದರೆ ಸೀಟಾಗಿ ಕನ್ವರ್ಟ್ ಮಾಡಬೇಕಾದ್ರೆ 3-4 ಫೋಕಸ್ ಮಾಡಿ ಚುನಾವಣೆಯನ್ನು ನಿಲ್ಲಬೇಕು, ಅಲ್ಲಿ ಎಲ್ಲ ಪ್ರಯತ್ನವನ್ನು ಹಾಕಬೇಕು. ಮೋದಿ ಇಮೇಜ್, ಅಣ್ಣಾಮಲೈ ಸೃಷ್ಟಿಸಿರ್ತಕ್ಕಂಥದ್ದು, ಆ್ಯಂಟಿ DMK ವೋಟ್ಗಳ ಕನ್ಸಾಲ್ಟೇಷನ್, ಸಣ್ಣ ಜಾತಿಗಳ ಪಾರ್ಟಿಗಳನ್ನು ಹತ್ತಿರಕ್ಕೆ ಕರ್ಕೊಂಡು ಬಂದು ಅದರ ಅಲೈನ್ಸನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾಯಿದೆ. ನನಗನ್ಸುತ್ತೆ ಇಡೀ ದೇಶದ ಚುನಾವಣೆಗಳಲ್ಲಿ ತಮಿಳುನಾಡಿನ ರಿಸಲ್ಟ್ DMK ಡೆಫಿನೆಟ್ಲಿ 39ರಲ್ಲಿ DMK ಹೆಚ್ಚು ಸೀಟ್ಗಳನ್ನು ಪಡೆಯುತ್ತೆ. ಬಿ ಜೆ ಪಿ ಎಷ್ಟು ಪಡೆಯುತ್ತೆ? ಅಣ್ಣಾಮಲೈ ಮತ್ತು ಕರ್ನಾಟಕದಲ್ಲಿ ಅಣ್ಣಾಮಲೈ ಕೆಲಸ ಮಾಡಿರೋದ್ರಿಂದ, ಚಿಕ್ಕಮಗಳೂರಿನ SP ಆಗಿದ್ರು, ಇಲ್ಲಿ ಬೆಂಗಳೂರಿನ DCP ಸಿಂಗಮ್ ಅಂತ ಅವ್ರನ್ನ ಕರ್ನಾಟಕದ ಜನತೆಗೆ ಅಣ್ಣಾಮಲೈ ಬಗ್ಗೆ ಇರತಕ್ಕಂಥ ಕುತೂಹಲ ಏನಂದರೆ, ಇಲ್ಲಿನ ನಮ್ಮ ಒಬ್ಬ ಅಧಿಕಾರಿ ತಮಿಳ್ನಾಡಿಗೆ ಹೋಗಿ ಏನು ಕಮಾಲ್ ಮಾಡ್ತಾರೆ, ದ್ರವಿಡ್ ಪಾಲಿಟಿಕ್ಸ್ ಏನು ನಡೀತಾ ಇದೆ ಅಲ್ಲಿ ಅದಕ್ಕೆ ಏನಾದರೂ ಒಂದು ಟಕ್ಕರ್ ಒಡ್ತಾರ, ಬರೀ ಓಟ್ ತೆಗೆದುಕೊಳ್ತಾರ, ಸೀಟಾಗಿ ಕನ್ವರ್ಟ್ ಆಗುತ್ತಾ ಅನ್ನೋದು ಪ್ರಶ್ನೆ. ಥ್ಯಾಂಕ್ ಯು ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿ. ಒಂದು ವೇಳೆ ಬಿಜೆಪಿ ಸರ್ಕಾರ ಬಂದು ಅಣ್ಣಾಮಲೈ MP ಆಗಿ ಗೆದ್ರೆ, ಐ ಥಿಂಕ್ ಹಿ ವಿಲ್ ಬಿ ಒನ್ ಆಫ್ ದ ಮಿನಿಸ್ಟರ್ ಆಲ್ಸೋ. ಎಸ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.